ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ರುಚಿಯಾದ ಸಂಜೆಯ ಸ್ನ್ಯಾಕ್ಸ್ ಮಾಡಬೇಕಾ? ಹಾಗಿದ್ದರೆ ತಡ ಯಾಕೆ, ಈ ಥರ ಸಿಂಪಲ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಮಾಡಿ. ಇದು ನೀವು ಮಾಡುವ ವಸ್ತು ಯಾವುದು ಹಾಕಿದ್ದೀರಿ ಅಂತ ನಿಮ್ಮ ಮನೆಯವರಿಗೆ ಯಾರಿಗೂ ಸಹ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಇವತ್ತು ಮೊದಲಿಂದು ನೀವು ಮಾಡಿರಲಿಕ್ಕಿಲ್ಲ ಅಂತ ಅಂದ್ಕೊತೇನೆ. ಅಷ್ಟು ರುಚಿಯಾಗಿರುವಂಥ ಗರಿ ಹಾಗೆ ಒಳಗೆ ಸ್ಮೂತ್ ಆಗಿರುವಂತಹ ತುಂಬ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಮಾಡಲಿಕ್ಕೆ ನಾನು ಬಳಸ್ತಾ ಇದ್ದೀನಿ 4 ತಾಜಾ ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ದೊಡ್ಡ ಗಾತ್ರದ ನಾನು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ತುರ್ಕೊಂಡಿದ್ದೇನೆ, ಸಿಪ್ಪೆ ತೆಗಿಬೇಕು. ಹಾಗೆ ಒಂದು ಬಾಣಲೆನ ಕಾಯಲಿಕ್ಕಿಡಿ. ಬಾಣಲೆ ಚೆನ್ನಾಗಿ ಕಾದ್ಮೇಲೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ, ಸ್ವಲ್ಪ ಜೀರಿಗೆ ಚಟಪಟ ಅಂದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ನೀವು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅದು ತುಂಬ ಸಿಡಿತದೆ. ಈಗ ನಾನು 4 ತಾಜಾ ಟೊಮೆಟೊನ ಚೆನ್ನಾಗಿ ತೊಳೆದು ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೇನೆ. ಇದನ್ನು ಬೇಯಿಸೋದೇನು ಬೇಡ, ಮಿಕ್ಸಿಗೆ ಹಾಕುವಾಗ ಇವಾಗಲೇ ನಾವು ಬೇಯಿಸ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ರುಚಿಗಾಗಷ್ಟು ಉಪ್ಪನ್ನು ಬಳಸ್ತಾ ಇದ್ದೇನೆ ನಾನಿವಾಗ. ಹಾಗೆ ತೊರೆದುಕೊಂಡಿರುವಂತಹ ನೀರಲ್ಲಿ ಹಾಕಿಡಿ, ಕಪ್ಪಾಗ್ತದೆ. ಆಲೂಗಡ್ಡೆಯನ್ನು ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ, ಉಪ್ಪು, ಟೊಮೆಟೊ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಬೇಯ್ತಾ ಬರಬೇಕು, ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ನೇಹಿತರೆ, ಹೊಸದಾಗಿ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ವಿಡಿಯೋನು ನೋಡಿ. ನಾನಿವಾಗ ಇದಕ್ಕೆ ದೊಡ್ಡ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರನ್ನು ಬಳಸ್ತಾ ಇದ್ದೇನೆ. ಹೆಚ್ಚು ಬಳಸಬೇಡಿ, ಟೊಮೆಟೊದಲ್ಲಿಯೂ ನೀರಿನ ಅಂಶ ಇದೆ, ಆಲೂಗಡ್ಡೆಯಲ್ಲಿ ಸಹ ನೀರಿನ ಅಂಶ ಇದೆ. ಹಾಗೆ 1 ಲೋಟ ನೀರನ್ನು ನಾನು ಬಳಸ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿ ಬರಬೇಕು, ಈ ರೀತಿ ಕುದಿ ಬರಬೇಕು. ಕುದಿ ಬಂದ ನಂತರ ಇದಕ್ಕೆ ನಾನು ಒಣಮೆಣಸಿನ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಹೇಳ್ತೀವಿ, ಅದಾದರೂ ಅಡ್ಡಿಲ್ಲ. ನಾನು ಅದಕ್ಕೆ 2.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಬಳಸಿದ್ದೇನೆ. ನಿಮಗೆ ಚಿಲ್ಲಿ ಪೌಡರ್ ತುಂಬ ಖಾರ ಉಂಟಂದರೆ, ನೀವು ಖಾರ ಕಮ್ಮಿ ತಿಂತೀರ ಅಂದರೆ ಕಮ್ಮಿ ಬಳಸಿ, ಏನು ತೊಂದರೆ ಇಲ್ಲ, ಇದು ಸಾಕಾಗ್ತದೆ. ಹಾಗೆ 3.5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಿಚನ್ ಕಿಂಗ್ ಮಸಾಲಾನ ಬಳಸ್ತಾ ಇದ್ದೀನಿ. ನಿಮ್ಮನೇಲಿ ಕಿಚನ್ ಕಿಂಗ್ ಮಸಾಲ ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಕೊರಿಯಂಡರ್ ಪೌಡರನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಾ ಪೌಡರನ್ನು ಹಾಕಿ. ನಿಮ್ಮಲ್ಲಿ ಕಿಚನ್ ಕಿಂಗ್ ಮಸಾಲ ಪೌಡರ್ ಇಲ್ಲ ಅಂದರೆ ಇದ್ದರೆ ಅದನ್ನೇ ಬಳಸಿ. ನಾನೀಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಬಳಸ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು. ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಹಾಕಿರುವಂಥ ಆಲೂಗಡ್ಡೆ ಇದೆಯಲ್ಲ, ಅದು ಚೆನ್ನಾಗಿ ಬೇಯಬೇಕು. ಅದರಲ್ಲಿ ಬೆಂದ ನಂತರ ನೀವು ಹಿಟ್ಟನ್ನು ಹಾಕಿ 1 ಕಪ್ ಆಗೋಷ್ಟು, ದೊಡ್ಡ ಕಪ್ನಲ್ಲಿ 1 ಕಪ್ ಆಗೋಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಆಶ್ಚರ್ಯ ಪಡ್ಬೋದು ನೀವು, ಗೋಧಿ ಹಿಟ್ಟಲ್ಲಿ ಮಾಡ್ಬೋದಾ, ರುಚಿ ಆಗ್ತದಾ ಅಂತ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿದಂಥ ಯಾರಿಗೆ ಸಹ ಗೊತ್ತಾಗಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನಾನು ವಿಡಿಯೋ ಲಾಂಗ್ ಆಗ್ತದಂತ ತೋರಿಸಲಿಲ್ಲ ಅದನ್ನೆಲ್ಲ. ನೋಡಿ, ಉಂಡೆ ಕಟ್ಕೊಂಡು ಚಟ್ಟೆ ಥರ ಮಾಡಿ. ಹಾಗೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಶಾಲೋ ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ನೋಡಿ ಈ ರೀತಿ ಕಟ್ಲೆಟಿಗೆ ತಟ್ಟಿಟ್ಕೊಳ್ತಾರಲ್ಲ, ಆ ಥರ ತಟ್ಟಿಟ್ಕೊಂಡು ಒಂದೊಂದಾಗಿ ಇದರಲ್ಲಿ ಇಡಿ. ಎಣ್ಣೆ ಕಾದಿರಲಿ. ಸ್ನೇಹಿತರೆ, ನೀವು ಮನೆಯವ್ರು ಅಂದ್ಕೊತಾರೆ ಇದು ಗೋಧಿ ಹಿಟ್ಟಿಂದ ಮಾಡಿದ್ದ ಅಂತ, ಅಷ್ಟು ರುಚಿಯಾಗಿ ಬಂದಿರುತ್ತೆ.
ಅಷ್ಟು ಟೇಸ್ಟಿಯಾಗಿ ಸಹ ಇರ್ತದೆ. ನಿಮಗೆ ಮೊದಲೇ ಉಪ್ಪು ಕಮ್ಮಿ ಉಂಟಾ ಅಂತ ನೋಡ್ಕೊಳ್ಳಿ, ಕಮ್ಮಿ ಇದ್ದರೆ ಫಸ್ಟೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ರುಚಿಯಾಗಿರುವಂಥ ಸಂಜೆಯ ಸ್ನ್ಯಾಕ್ಸ್ ರೆಡಿ ಆಯಿತು. ಖುಷಿ ಖುಷಿಯಾಗಿ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ಇದರಿಂದ ಯಾವುದೇ ಥರದ್ದು ಎಫೆಕ್ಟ್ ಇಲ್ಲ, ಯಾಕಂದರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಮೈದಾ ಹಿಟ್ಟನ್ನು ಬಳಸಲಿಲ್ಲ. ಹಾಗೆ ಸಂಜೆಗೆ ಕುರಿಮಾಗಿಯೂ ಸಹ ಇರ್ತದೆ, ಬಾಯಿ ರುಚಿಗೂ ಇಷ್ಟ ಆಗ್ತದೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಬೇರೆ ಯಾವುದೇ ಥರದ ವಸ್ತುವನ್ನು ಬಳಸಲಿಲ್ಲ, ಆದ್ದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾರು ಎಷ್ಟು ಬೇಕಾದರೂ ತಿನ್ಬೋದು, ಯಾಕಂದರೆ ಎಣ್ಣೆ ಸಹ ಹೆಚ್ಚು ಹೀರ್ಕೊಳ್ಳೋದಿಲ್ಲ. ನೋಡಿ, ಎಣ್ಣೆ ಅಂಶನೇ ಇರಲ್ಲ ಅದರಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನನಗೆ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.